ಹಸುವಿನ ಭಾವಚಿತ್ರ ಅಥವಾ ಮೂರ್ತಿಯನ್ನು ಈ ದಿಕ್ಕಿನಲ್ಲಿ ಇಟ್ಟು ಪೂಜಿಸುತ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುತ್ತದೆ. ತುಳಸಿ ಗಿಡವು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಒಳ್ಳೆಯದು. ಕನಿಷ್ಠ ಒಂದು ತುಳಸಿ ಗಿಡವಾದರೂ ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಿ. ಆಮೆ ಮತ್ತು ಗರುಡ ಬೆಳ್ಳಿಯಲ್ಲಿ ಮಾಡಿಸಿ ಪೂಜಿಸುತ್ತಾ ಬನ್ನಿ. ಲಕ್ಷ್ಮೀದೇವಿಯ ಅನುಗ್ರಹದಿಂದ ಧನ ಪ್ರಾಪ್ತಿಯಾಗುತ್ತದೆ. ಹಸುವಿನ ಭಾವಚಿತ್ರ ಅಥವಾ ಹಸುವನ್ನು ಬೆಳ್ಳಿಯಿಂದ ಮಾಡಿಸಿ ಪೂಜಿಸಿದರೆ ಒಳ್ಳೆಯದು. ಯಾಕೆಂದರೆ ಗೋಮಾತೆಯಲ್ಲಿ ಎಲ್ಲ ದೇವರು ನೆಲೆಸಿರುತ್ತಾರೆ. ಮನೆಯ ಎಲ್ಲ ಕಷ್ಟಗಳನ್ನು ದೂರವಾಗಿ ಸುಖ ಶಾಂತಿ ನೆಮ್ಮದಿ ಉಂಟುಮಾಡುತ್ತದೆ. ತಿಂಗಳ ಮೊದಲು ಸೋಮವಾರ ಬಿಳಿ ಬಟ್ಟೆಯಲ್ಲಿ ಅಕ್ಕಿಯನ್ನು ಕಟ್ಟಿ ಕಾಳಿ ದೇವಿಗೆ ಸಮರ್ಪಿಸಿ. ನೌಕರಿ ಪ್ರಾಪ್ತಿಯಾಗುತ್ತದೆ. ಮನೆಯ ಮುಖ್ಯ ದ್ವಾರದಲ್ಲಿ ಧನ ದೇವತೆ ಲಕ್ಷ್ಮೀ ಕುಬೇರನ ಫೋಟೋ ಹಾಕಿ ಅಥವಾ ಸ್ವಾಸ್ತಿಕ ಚಿಹ್ನೆಯನ್ನು ಹಾಕಿ. ಇದರಿಂದ ಮನೆಯಲ್ಲಿರುವ ಸಂಪತ್ತು ಯಾವತ್ತೂ ಕರಗುವುದಿಲ್ಲ. ಮನೆಯಲ್ಲಿ ವಾಸುದೇವತೆ ಫೋಟೋ ಇಡುವುದರಿಂದ ವಾಸ್ತುದೋಷ ನಿವಾರಣೆಯಾಗಿ ಆರ್ಥಿಕ ಅಭಿವೃದ್ಧಿಯಾಗುತ್ತದೆ. ಕಂಚಿನ ಆಮೆ ಅಥವಾ ಮೀನುಗಳನ್ನು ಮನೆಯಲ್ಲಿ ಇಡುವುದರಿಂದ ಶುಭವಾಗುತ್ತದೆ. ಆದ್ದರಿಂದ ಮನೆಯ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಮನೆಯ ಉತ್ತರ ಭಾಗದಲ್ಲಿ ಮಡಿಕೆ ತುಂಬಿದ ನೀರನ್ನು ಇಡಿ. ಹಣ ಯಾವತ್ತೂ ಕಡಿಮೆಯಾಗುವುದಿಲ್ಲ. ನೀರು ಖಾಲಿಯಾಗದಂತೆ ನೋಡಿಕೊಳ್ಳಿ. ಮನೆಯಲ್ಲಿ ಒಂದು ಗ್ಲಾಸ್ನಲ್ಲಿ ನೀರು ತುಂಬಿ ಅದರಲ್ಲಿ ನಿಂಬೆಹಣ್ಣನ್ನು ಹಾಕಿ ಇಡಿ. ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಹೀರಿಕೊಳ್ಳುತ್ತದೆ ಮತ್ತು ಪ್ರತಿ ಶನಿವಾರ ಇದನ್ನು ಬದಲಾಯಿಸಿ. ಶಿವನಿಗೆ ಮತ್ತು ಸೂರ್ಯನಿಗೆ ಶಂಖದ ಮೂಲಕ ನೀರನ್ನು ಅರ್ಪಿಸಬಾರದು. ಈ ಸಲಹೆಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.